ಗೈಸ್, ನಿನ್ನೆ ನಡೆದಂಥ ಮ್ಯಾಚನ್ನು ನೀವು ನೋಡೇ ಇರ್ತೀರಿ. ನಾವೇ ಕಿಂಗ್ಗಳು, ನಾವೇ ಡಾನ್ಗಳು, ನಮ್ಮ ಬೌಲರ್ಸ್ ಮುಂದೆ ಯಾರೂ ಇಲ್ಲ ಅಂತ ಜಂಬವನ್ನು ಕೊಚ್ಕೊಂತಿದ್ದಂಥ ಪಾಕಿಸ್ತಾನ್ ಯಾವ ರೀತಿ ಹೀನಾಯವಾಗಿ ಸೋಲ್ತು ಅನ್ನೋದನ್ನು ನಾವು ನೋಡಿದ್ವಿ. ತುಂಬಾ ಕಷ್ಟವಾದಂಥ ಒಂದು ಮಿಲಿಟ್ರಿ ಟ್ರೈನಿಂಗನ್ನು ತೊಗೊಂಬಂದು ವರ್ಲ್ಡ್ ಕಪ್ಪನ್ನು ನಾವು ಗೆದ್ಕೊಂಡೇ ಹೋಗ್ತೀವಿ ಅಂತಿದ್ದಂಥ ಪಾಕಿಸ್ತಾನಕ್ಕೆ ಈ ಗತಿ ಆದರೂ ಯಾಕೆ ಬಂತು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಪಾಕಿಸ್ತಾನ ತಂಡ ನಮಗೆ ಸ್ಟ್ರಾಂಗ್ ಅಂತ ಅನಿಸೋದು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ 4 ಜನ ಫಾಸ್ಟ್ ಬೌಲರ್ಸ್, ಅಮೀರ್ ಆಗಿರ್ಬೋದು, ಶಾಹೀನ್ ಅಫ್ರಿದಿ ಆಗಿರ್ಬೋದು, ಹಾಗೂ ವಾಸಿಂ ಮತ್ತು ರೌಫ್, ಇವರೆಲ್ಲ ಚೆನ್ನಾಗಿ ಬೌಲಿಂಗನ್ನು ಮಾಡಿದರು. ಆದರೆ ಪಾಕಿಸ್ತಾನ ಎಡವಿದ್ದೆಲ್ಲಿ ಅಂತಂದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. 4ರಿಂದ 5 ಮ್ಯಾಚ್ಗಳನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಓಪನರ್ಸ್ಗಳಾದ ಬಾಬರ್ ಆಜಮ್ ಮತ್ತು ರಿಜ್ವಾನ್ ಅವರು ಮಾತ್ರ ರನ್ಸ್ಗಳನ್ನು ಗಳಿಸ್ತಿದ್ದಾರೆ. ಮಿಡಲ್ ಓವರ್ನಲ್ಲಿ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಬ್ಯಾಟಿಂಗ್ ಆಡೋಕ್ಕೆ ಬರುತ್ತಾ ಇಲ್ವೋ ಅನ್ನೋದೇ ಪ್ರಶ್ನೆಯಾಗಿದೆ. ಮೊನ್ನೆ ತಾನೇ USA ವಿರುದ್ಧ ಹೀನಾಯವಾಗಿ ಸೋತ ನಂತರ ನಿನ್ನೆ ಇಂಡಿಯಾ ವಿರುದ್ಧ ಮಾರ್ಜಿನ್ ಜಾಸ್ತಿ ಇಲ್ಲದೇ ಇದ್ದರೂ ಕೂಡ ಒಂದು ಡೈ ಮ್ಯಾಚನ್ನು ಸೋತಿದ್ದಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ವರ್ಲ್ಡ್ ಕಪ್ಪನ್ನು ಗೆಲ್ಲೋದಿರಲಿ, ಸೂಪರ್ 8ಗೆ ಹೋಗುವ ಚಾನ್ಸಸ್ ಕೂಡ ಮಿಸ್ ಆಗಿದೆ. ಪಾಯಿಂಟ್ಸ್ ಟೇಬಲನ್ನು ಗಮನಿಸಿದರೆ USA ತಂಡ 2 ಮ್ಯಾಚ್ಗಳಲ್ಲಿ 2 ಗೆದ್ದಿದೆ, ಹಾಗೂ ಇಂಡಿಯಾ ಕೂಡ 2 ಮ್ಯಾಚ್ಗಳಲ್ಲಿ 2 ಗೆದ್ದಿದೆ. ಸೊ ರನ್ ರೇಟನ್ನು ಕನ್ಸಿಡರ್ ಮಾಡಿದರೆ ಎರಡಕ್ಕೂ ಕೂಡ ಪಾಸಿಟಿವ್ ಸೈನ್ಸ್ಗಳಿವೆ. ಆದರೆ ಪಾಕಿಸ್ತಾನಕ್ಕೆ ನೆಗೆಟಿವ್ ಸೈನ್ ಇರೋದ್ರಿಂದ ಉಳಿದಿರುವಂಥ 3 ಮ್ಯಾಚ್ಗಳಲ್ಲಿ ಅವರು ಗೆದ್ದರೂ ಕೂಡ ರನ್ ರೇಟ್ ಮುಖಾಂತರ ಮಿಸ್ ಆಗೋ ಚಾನ್ಸಸ್ ಇದೆ, ಸೂಪರ್ 8ಗೆ ಹೋಗುವ ಒಂದು ಚಾನ್ಸಸ್. ಪಾಕಿಸ್ತಾನ ಏನಾದರೂ ಸೂಪರ್ 8ಗೆ ಹೋಗಲೇಬೇಕಂತಿದ್ರೆ ಉಳಿದಿರುವಂಥ 3 ಅಥವಾ 2 ಮ್ಯಾಚ್ಗಳಲ್ಲಿ ತುಂಬಾ ರನ್ ರೇಟಿಂದ ಗೆಲ್ಲಬೇಕಾಗುತ್ತದೆ. ಸಾಧಾರಣ ಗೆಲುವು ಅವರಿಗೆ ಸಾಕೋಗೋದಿಲ್ಲ. ರನ್ ರೇಟಿಂದ ಗೆದ್ದರೆ ಮಾತ್ರ ಅವರು ಸೂಪರ್ 8ಗೆ ತಲುಪಿ ಏನೋ ವರ್ಲ್ಡ್ ಕಪ್ ಗೆಲ್ಲುವಂಥ ಒಂದು ಚಾನ್ಸನ್ನು ನೋಡಬೇಕಾಗುತ್ತೆ. ಈಗಿರುವಂಥ ಟೀಮ್ ಕಾಂಬಿನೇಷನ್ ಅಥವಾ ಡೆಡ್ ಪಿಚ್ ಅಂತ ಏನು USA ಹೇಳ್ತಿದ್ದಾರೆ, ಈ ಒಂದು ಪಿಚ್ನಲ್ಲಿ ಆ ರೀತಿ ಸೂಪರ್ 8ಗೆ ಹೋಗುವಂಥ ಚಾನ್ಸಸ್ ತುಂಬಾ ಕಡಿಮೆನೇ ಇದೆ. ನಲ್ಲಿರುವಂಥ ಎಲ್ಲ ಪಿಚ್ಗಳು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ ತುಂಬಾ ರನ್ಸ್ಗಳು ಬರ್ತಾನೆ ಇಲ್ಲ. ತುಂಬಾ ಒಂದು ಲೋ ಸ್ಕೋರಿಂಗ್ ಗೇಮ್ಗಳು ಆಗ್ತಿವೆ. ಅಂದರೆ ನಾವು IPLಗಳಲ್ಲೆಲ್ಲ ನೋಡ್ತಿದ್ವಿ 770, 780ವರೆಗೂ ರನ್ಸನ್ನು ಗಳಿಸಿದ್ರು. ಆದರೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ನಾವು ನೋಡ್ತಿರೋ ಹಾಗೆ ಎಲ್ಲರೂ 120, 150 ಒಳಗಡೆನೇ ಆಲ್ಔಟ್ ಆಗ್ತಿದ್ದಾರೆ. ಇನ್ನು ನಮ್ಮ ಭಾರತ ತಂಡದ ಕಡೆಗೆ ಬರೋದಾದರೆ ಓಪನರ್ಸ್ಗಳಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ರನ್ಸನ್ನು ಮಾಡದೇ ಇದ್ದರೂ ಕೂಡ ರಿಷಬ್ ಪಂತ್ ಅವರ ಒಂದು 42 ರನ್ಗಳ ಒಂದು ಸ್ಕೋರಿಂದ ನಮಗೆ 120 ಸ್ಕೋರನ್ನು ಟೋಟಲ್ ಆಗಿ ಸೆಟ್ ಮಾಡಲು ಬೌಲಿಂಗ್ನಲ್ಲಿ ಮಿಂಚಿದ ಬೂಮ್ರಾ, ಸಿರಾಜ್ ಹಾಗೂ ಹರ್ಷದೀಪ್ ಸಿಂಗ್ ಇಂಡಿಯಾಕ್ಕೆ ಗೆಲುವನ್ನು ತಂದುಕೊಟ್ರು. ಸೊ ಇದಕ್ಕೆಲ್ಲ ಕಾರಣ ಈಗ ತಯಾರಾಗಿದ್ದಂತಹ ಒಂದು ಪಿಚ್ಗಳು ಅಂತಲೇ ಹೇಳ್ಬೋದು.